ನಿನ್ನೆನೆ ಮಾಡಿದ್ದೆ ಮರತೆ. ನಿನ್ನೆನೆ ಫೋನ್ ಮಾಡಿತ್ತು. ಫೋನ್ ಮಾಡಿದಾಗ ಹಿಂಗೆ ಹೇಳ್ತಲ್ಲ, ನಾನೇ ಬೇಡ ಅಂದೆ. ಈಗಲ್ಲಿ ಹೋಗಿಂದ ಎಂಥದ ಒಂಚೂರು ಸಮ ಆತಾದೆ. ಅದ್ರ ಮಧ್ಯಕ್ಕೆ ಹಿಂಗೊಂದು ಡ್ಯೂಟಿ ಪಾರ್ಟಿ ಅಂತೇಳಿ ಶುರು ಮಾಡ್ಕೊಂಡ್ರೆ ಅವ್ರ ಮನೇಲಿ ಮತ್ತೆ ಅಂತಾರೆ ಕರ್ಕಟೆ ಶುರು ಆಗಕ್ಕ. ಒಂದು ಮಾಡೋದು ಹಂಗೆ ಎಷ್ಟು ದಿವಸ ಇಲ್ದಿದ್ದು ಈಗೊಂದು ಕೆಲಸ ಅಂತಕ್ಕೆ ನೋಡೋಣ. ಏನು ತಡೆದು ಹೋಗ್ಯದೆ ಹಂಗಾರೆ? ಮಾಡ್ಬೇಕಾದ್ದರಿಂದಲೇ ಮಾಡಲ. ಹಂಗಾಗಿ ಬೇಜಾರಾದಂಗೆ ಆಯ್ತು, ಬೈದೆ. ಎಲ್ಲ ಸರಿ ಆಗ್ತದೆ ಅನ್ನೋಷ್ಟೊತ್ತಿಗೆ ಮಧ್ಯಕ್ಕೆ ಹಿಂಗೊಂದು ಅಂತಾರೆ ಮಾಡಿ ಇಡ್ತೀರಿ. ನನ್ನ ಹತ್ರ ಅಂತ ಹೇಳ್ಬೇಡ ಮಾರತ್ತೆ, ನೀನು ಮನ್ಸಿಗೆ ಬಂದಂಗೆ ಮಾಡ್ಕೆ ಅಂದೆ. ಮತ್ತು ಇನ್ನೆಂತ ಮಾಡೋದು ನಾನು? ಅದನ್ನೇ ನಿನ್ನ ಹತ್ರ ಹೇಳ್ತೇನೆ, ಅಮ್ಮಗೆ ಬೇಜಾರಾಗ್ಯದೆ ಅಂತ. ಬೇಜಾರು ಮಾಡ್ಕೊಂಡಿದ್ದೆ, ಮತ್ತೆ ಎಂತ ಮಾಡಲಿ ನಾನು? ಎಂತ ಮಾಡೋದು ಬೇಡ, ನಿನ್ನಷ್ಟಕ್ಕೆ ನೀನು ಸುಮ್ಮನೆ ಇದ್ದರೆ ಸಾಕು. ಒಂದು ಮಾಡ್ತೀಯ ಮಾತ್ರ. ಮೊದಲಿಂದನೂ ಅದನ್ನು ಹಿಂಗೆ ಮಾಡಿದೆ ನೋಡೋ ನೀನು. ಅವಾಗ ಹೊರಗಡೆ ಹೋಗಿ ಕೆಲಸ ಮಾಡೋದು ಬೇಡ ಅಂತ ಆಯ್ತು. ಈಗ ಈ ಥರ ನಿನ್ನ ಹತ್ರ ಹೇಳಿದ್ಕಲ್ಲ, ಏನು ಹೇಳಿದೆ ಕೇಳಿದೆ ಹಾಗೆ ಅದು ಶುರು ಮಾಡ್ಕೊಂಡಿದ್ರೆ ಏನು ಮಾಡ್ತಿದ್ದೆ? ಮತ್ತೆ ಎಲ್ಲ ಈಗ ಏನು ಇದು ಮಾಡ್ತೀಯೇನೋ ಮಾಡು ಅಂತ ಎಂಕರೇಜ್ ಮಾಡ್ತಾರಲ್ಲ, ಅದಲ್ಲ. ಬೇಡ, ನೀನು ಹಾಗೆ ಮುಸುರ ತಿಕ್ಕು, ಸಗಣಿ ಬಾಚು ಇರು, ಬೇರೆ ಅಂತ ಬೇಡ ಅಂತ. ಓ, ನಂಗೆ ಈಗ ಗೊತ್ತಾಯ್ತು. ಕೊಟ್ಲ ನಿಂದು ಇದೆಲ್ಲ. ಹೇಳ್ದೆ ಮಾಡಿದರೆ ಏನು ಮಾಡ್ತಿದ್ದೆ ಅನ್ನೋಕ್ಕೆ ಹೇಳ್ದೆ ಎಲ್ಲ ಇದು ಮಾಡ್ತಿದ್ರೆ ಏನೋ ಮನೇಲಿ ಇದ್ದಿದ್ದೆಲ್ಲ ತಕ್ಕೊಡ್ಬೇಕಾಗಿ ಬಂತಲ್ಲ, ಹಂಗಾಗಿ ಹೇಳ್ತು. ಇಲ್ಲಿದ್ರೆ ನಿಮ್ಮಷ್ಟಕ್ಕೆ ನೀವೇನಾರು ಮಾಡ್ತಿದ್ರಿ. ಒಳ್ಳೆ ಮಾತಲ್ಲಿ ಹೇಳಿ ನೋಡೋ ಪೂರೈತ. ಗನಾಗೆ ಹೆಂಗೆ ಕುಸಿಲ್ಲ ಅದಾರೆ ಮನೇಲಿ, ಹಂಗಿರಲಿ. ಇದು ಡ್ಯೂಟಿ ಅಂತ ಮಾಡ್ತಾ ಕೂತ್ಕೊಂಡ್ರೆ ಮನೇಲಿ ಕೆಲಸ ಆಗಲ್ಲ. ಹತ್ತೊಂದು ಬದಿ ಕೂಗೋಕ್ಕೆ ಶುರು ಮಾಡ್ತದೆ. ಗಂಡೊಂದು ಬದಿಯಿಂದ ಹತ್ತು ಅಲ್ಲ ಇತ್ತು ಅಲ್ಲ ಆಗ್ತದೆ. ಸುಮ್ಮನೆ ಕತ್ತಿಗೆದಂಗೆ ಗೇಯೋದು ಒಂದಯ್ಯ. ಹೆಂಗೆ ಇದು ದುಡಿತದಲ್ಲ, ಸಂಬಳ ತತ್ತದೆ. ನಮ್ಮ ಅಷ್ಟಕ್ಕೆ ನಾವು ಇರೋಣ ಅಂತೇಳಿ ಮತ್ತೊಂಥರ ಸೋಂಬೇರ್ತನ ಬಂದು ಹೋಗ್ತದೆ ಅದ್ರ ಗಂಡಗೆ. ಈಗಲೇ ಹೇಳಿನಿ, ಸೋಂಬೇರ್ತನ ಬರೋದಾದರೆ ಹೆಂಗೂ ಬರ್ತದೆ. ಅದು ಏನಾದ್ರು ಹೊರಗಡೆ ಹೋಗಿ ಕೆಲಸ ಮಾಡೋದಾದ್ರೆ ಅದಾರು ಒಂಥರ. ಮನೆ ಒಳಗೆ ಕೂತಲ್ಲೇ ಮಾಡೋ ಕೆಲಸ ಅಂದರೆ ಯಾಕೆ ಮಾಡಬಾರ್ದು? ಮಾರ್ಕ್ಸ್ ಕಾರ್ಡೆಲ್ಲ ತರಕ್ಕೆ ನಿನ್ನ ಹತ್ರ ಹೇಳ್ಬೇಕು ಅನ್ನೋದೇನು ಏನಿಲ್ಲಪ್ಪ. ಈಗ ಆ ಥರ ಏನಿಲ್ಲ, ಎಲ್ಲವೂ ಮೊಬೈಲಲ್ಲೇ ಆಗ್ತದೆ. ನಿಂಗೆ ಹೇಳ್ಬೇಕಲ್ಲ ಅಂತಲೇ ಹೇಳಿದ್ದು. ಅದು ಹೇಳಿದೆ ಯಾವ ಕೆಲಸನೂ ಮಾಡಬಾರ್ದು ಅಂತ. ನೋಡಮ್ಮ, ನಾನು ಹೇಳ್ತೀನಿ, ನಾನಾದರೆ ಖಂಡಿತ ಹೇಳ್ತಿರಲ್ಲ. ನನ್ನಷ್ಟಕ್ಕೆ ನಾನು ಏನು ಬೇಕೋ ಅದನ್ನು ಮಾಡ್ತಿದ್ದೆ. ಈಗ ಪಾಪ ಅದು ಹೇಳಿದೆ, ಒಳ್ಳೆ ಮಾತಲ್ಲಿ ಇನ್ನೊಂದು ಸತಿ ಫೋನ್ ಮಾಡಿ ಮಾಡೋ ಕೆಲಸನ ಬೇಡ ಅಂತ ಬಿಡಬೇಡ, ಎಲ್ಲರೂ ಸಿಕ್ಕಿದ್ರೆ ನೋಡು ಅಂತ ಹೇಳು. ನೀನು ಹಿಂಗೆ ಹೇಳಿದೆ ಅಂತ ಮತ್ತೆ ಕೈ ಚಲ್ಕಿಂಡು ಕೂತದ್ದು ಬೇಡ ಅತ್ಲಾಗ ಹಿಂಗೆ ಇರೋಣ ಅಂತ. ಸುಮ್ಮನೆ ಇರೋ ಪೂರ್ವಿತಾ, ನಂಗೆ ಬುದ್ಧಿ ಹೇಳೋಕ್ಕೆ ಬರಬೇಡ. ನಾನು ಮಾತ್ರ ಹಂಗೆ ಹೇಳಲ್ಲ. ನಾಳೆ ಅವ್ರ ಮನೇಲಿ ಏನಾರು ಹಿಡ್ಕೊಬಿದ್ರೆ ನೀನು ಹೋತೀಯಲ್ಲೇ, ಸಂಬಳಕ್ಕೆ ನೀನು ಹೋತೀಯೇನೆ? ಏನು ಮಾಡಿದೆ ಹಾಗೆಲ್ಲ ಆತಲ್ಲ, ನಿಂಗೆ ಹೋಗಿ ಸರಿ ಮಾಡೋಕ್ಕಾತ? ಆತ ಸರಿ ಮಾಡೋಕ್ಕೆ? ಎಲ್ಲೂ ಹೋಗೋಕ್ಕಿಲ್ಲದೆ ಮನೇಲಿ ಕೂತ್ಕೊಂಡು ಎಷ್ಟು ತಲೆ ಕೆಟ್ಟಾರ ಹಂಗೆ ಮಾಡ್ತಿತ್ತಲ್ಲ. ಈಗ ಹಿಂಗೇನಾದರೂ ಅದು ದಾರಿ ಇದ್ದರೆ ನಾಳೆ ಎಂಥ ಪರಿಸ್ಥಿತಿ ಬಂದರೂ ಅದಕ್ಕೆ ಹೆದರೋದೇ ಬೇಡ, ತಲೆ ಕೆಡ್ಸ್ಕೊಳ್ಳೋದೇ ಬೇಡ, ಹೆದರ್ಸ್ಕೊಂಡು ಸುಮ್ಮನೆ ಇರ್ತದೆ. ಅಲ್ಲ, ನಿಂಗೊಂದು ಭಾಷೆ ಬರಲ್ಲಲ್ಲ ಹಂಗಾರೆ. ಇನ್ಮೇಲೆ ಹಂಗೆ ಪರಿಸ್ಥಿತಿ ಬರಬಾರ್ದು ಅಂತಾನೆ ಅಲ್ಲನೇ ದುಡ್ಡು ಗೀಟಿ ಎಂತ ಬೇಡ ಅಂತ ಹೇಳೋದು ನಾನು. ಎಲ್ಲ ಗನಾಗಾಗ್ಯದ. ಈಗ ಸುಮ್ಮನೆ ಹೇಳಿದ್ರೆ ಸಹಿಯಲ್ಲ, ಅದರ ಗಣ್ಣ ಹೇಳ್ದಂಗೆ ಕೇಳ್ತಾರೆ. ಮೊನ್ನೆ ಬಂದಾಗ ನಿನ್ನ ಫಸ್ಟ್ ರೀತಿ ಹೇಳಿದ್ರು ಮೂಗನಸರು ಮುಂದಕ್ಕೆ ಹಾಕ್ಲ. ಹಿಂಗೆ ಅಲೆ ಇಸ್ಕೊಂಡು ಇನ್ಯಾವತ್ತೂ ಹಂಗೇನು ಮಾಡಲ್ಲ ನೋಡಿ, ಬೇಕಾರೆ ನಾನು ಮಾಡಿ ತೋರಿಸ್ತೀನಿ ಅಂಥೇಳಿ ಹೇಳೋಗ್ಯಾರೆ. ಈಗ ನಾಳೆ ಎಲ್ಲರೂ ಬಂದು ಕೇಳಿದ್ರೆ ನಾನು ಎಂಥದ್ದು ಮಾಡಲ, ಇದು ಹಂಗೆ ಮಾಡ್ತಾನೆ ಏನು ಮಾಡಲಿ ಅಂದರೆ ಏನು ಹೇಳೋಕ್ಕತ್ತದೆ? ಎಂತ ಹೇಳೋಕ್ಕತ್ತದೆ? ಏನು ಬರಗಲ್ಲಾಗಿದೆ ಅಂತ ಡ್ಯೂಟಿ ಮಾಡಬೇಕು ನೋಡೋಣ. ಅಯ್ಯೋ ಅಮ್ಮ, ನಿಂಗಿನ್ನು ಯಾವ ಥರದಲ್ಲಿ ಹೇಳಲೇ ಮರತೆ? ಏನಾಗಲ್ಲ ಅಂತ ಹೇಳಿದ್ಮೇಲೆ ಸುಮ್ಮನೆ ಕೂತು ಟೈಮಲ್ಲಿ ಅದು ಮಾಡ್ತದೆ. ಎಷ್ಟು ಬೇಜಾರು ಮಾಡ್ಕೋತ ನಂಗೆ ಫೋನ್ ಮಾಡಿಕೊಂಡು ಗೊತ್ತಾ, ಅಮ್ಮ ಹಿಂಗಂತ ಹೇಳ್ತು, ನಾನೇನೋ ಮಾಡಲ್ಲ ಬಿಡು ಅಂತ. ನಾನು ಹಂಗಾರೆ ಒಂದು ಏನಾರಾಗಲಿ ಒಂದು ಒಳ್ಳೆ ಮನಸ್ಸು ಮಾಡೋದಲ್ಲ ಅಂಥೇಳಿ ಖುಷಿಲಿ ಅದಕ್ಕೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ. ನಾನು ಯಾಕೆ ಹಿಂಗೆ ಬೇಡ ಅಂತ ಹೇಳ್ತದಪ್ಪ ನೋಡಿದೆ. ನಂಗೆ ಗುಮಾನಿ ಬಂತು, ನಿಂದೇ ಏನೋ ಕಿಸಂಕುಳಿ ಇದು ಅಂತ. ನೋಡಿದ್ರೆ ಹೌದೇ ಹೌದು. ನನ್ನ ಹತ್ರನೇ ಇಷ್ಟು ಹೇಳಿ ಅದ್ರ ಹತ್ರ ಇನ್ನು ಎಷ್ಟು ಮಾತಾಡಿ ಹೆದರ್ಸ್ಲ ನೀನು? ಎಲ್ಲ ಕಾಯ್ದೆಗಳು ಮಕ್ಳಿಗೆ ಒಳ್ಳೇದಾಗಲಿ, ಇನ್ನೂ ಮುಂದುವರಿಲಿ, ಏನಾದ್ರು ಹೊಸ ಇದು ಮಾಡಲಿ ಅಂತಾರೆ. ನೀ ನೋಡಿದ್ರೆ ಮೊದಲಿಂದನೇ ಅದನ್ನು ಕಟ್ಟಾಕಕ್ಕೆ ನೋಡ್ತೀಯಲ್ಲ. ಯಾಕೆ ನೀ ಹೇಳಿದ ಮಾತು ಕೇಳೋದಕ್ಕಲ್ಲನ? ಸುಮ್ಮನೆ ಕುತ್ಕೊಳ್ಳೆ ಸಾಕ. ನಿನ್ನ ಗಂಡ ಒಂದೇನು ಹೇಳ್ತಿದ್ರು, ಇಲ್ಲಿಂದ ಹೆರ್ಗೋ ಕೆಲಸ ಮಾಡೋದಾದರೆ ಬೇಡ ಬಿಡೋಣ ಅತ್ಲಾಗೆ ಅಂಥೇಳಿ. ಈಗ ನಿನ್ನ ಹೆರಿಗೆ ಕೆಲಸ ಕರೆದ್ರೆ ಹೋತೀಯ ನೀನು?
ನಿಂಗಾದ್ರೆ ಗಂಡ ಸಂಸಾರ ಮನೆ ಬೇಕು, ಮನೇಲೇ ಇರಬೇಕು, ಇಲ್ಲಿ ಇದು ಮಾಡಬೇಕು ಅಂತ ಗೊತ್ತಾಗ್ತದೆ. ನಾಳೆ ಈಗ ಇಲ್ಲಿ ಮನೇಲಿದ್ದು ಕೆಲಸ ಮಾಡೋದಾದ್ರೆ ಹೌದು ಅಂತ, ಕಡೆಗೆಲ್ಲರೂ ಇಲ್ಲ ಆಗಲ್ಲ ಅಲ್ಲಿಗೆ ಬರಬೇಕು ಅಂತ ಕೂತ್ರೆ ಯಾರಿಗೆ ಹೇಳದೆ? ಗಂಡ ಮನೆ ಸಂಸಾರ ಬಿಟ್ಟು ಹೋಗೋಕ್ಕಾಗ್ತದ? ಅದ ಇದ್ರ ಜೊತೆ ಹೋತಾರ ಇವರೆಲ್ಲ? ಅದು ಹೋದ್ರೆ ಇಲ್ಲಿ ಮಾಡಾರ ಯಾರ? ಗೊತ್ತಿಲ್ಲ ನಿಂಗೆ ಮನೆ ಪರಿಸ್ಥಿತಿ? ಹಾಗೇನು ಆಗಲ್ಲ, ಮನೆಯಿಂದ ಹೊರಗೆ ಹೋಗೋದಾದ್ರೂ ಆಗಲ್ಲ ಅಂತ ಅದೇ ಹೇಳಿದೆ. ಮನೆಯಲ್ಲೇ ಇದ್ದು ಮಾಡ್ತದೆ. ಒಂದು ಪಕ್ಷ ವಾರದಲ್ಲಿ ಒಂದು ದಿನ ಹೋಗಿ ಬರ್ಬೇಕು ಅನ್ನೋದಾದ್ರೆ ಹೋಗಿ ಬರಲಿ ಬಿಡು. ಏನು ಯಾರೇನು ದುಡ್ಡು ಕೊಡ್ಬೇಕು? ಅದ್ರ ಸಂಬಳದಲ್ಲಿ ಅದು ಹೋಗಿ ಬರ್ತದೆ. ನಿಮ್ಗೇನು ಕಷ್ಟ? ನಾಳೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆದರೆ ಇಲ್ಲೂ ಇಲ್ಲ ಎಂತಕ್ಕಾಗ್ತದೆ? ಏನು ಜಮೀನು ಮನೆ ಸ್ವಲ್ಪ ಅದೆಯಾ? ಮಾಡ್ಕೊಂಡು ಹೋದರೆ ಅಲ್ಲಿ ಮಾಡೋ ಕೆಲಸ ಇಲ್ಲೇ ಮಾಡ್ಕೋಬೋದಲ್ಲ. ಈಗಂತೂ ಎಲ್ಲ ಕೆಲಸ ಕಲ್ತ್ಕೊಂಡದೆ, ಯಾವುದು ಏನು ಬರೋಲ್ಲ ಅನ್ನೋದೇನಿಲ್ಲ. ಮನೇಲಿ ಹಿಂಗೆ ಗಂಡ ಈಗ ಸುಮ್ಮನೆ ಹೇಳಿದ್ರೆ ಸಹಿಯಲ್ಲ, ಎಲ್ಲ ಕೆಲಸ ಮಾಡ್ತಾನೆ, ಕೆಲಸದ ಒಬ್ಬದಾನೆ, ಅಲ್ಲೇ ಕೈ ತೊರ್ಕೊಂಡು ಮಾಡಿದ್ರೆ ಎಂತ ಅಲ್ಲ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು. ಮನೆಯಲ್ಲೇ ಇದು ಮಾಡಿದ್ರೆ ಎಷ್ಟು ಜನ ಇಲ್ಲ, ಏನು ಡ್ಯೂಟಿನೇ ಮಾಡ್ಬೇಕಾ ಹೆಣ್ಮಕ್ಳು ಮಾಡೋದಾದ್ರೆ? ನಾವೆಲ್ಲ ಈಗ ಮನೆ ಸಂಸಾರ ಮಾಡ್ಕೊಂಡು ಬಂದ್ವಲ್ಲ, ಏನು ಓದಿಸೋದ ಬರ್ಸೋದ ಇಲ್ಲೇ ಹಳ್ಳಿ ಮನೇಲಿದ್ದು ನಿಮಗೆ ಮಾಡ್ಲಾ? ನಾಲ್ಕು ಅಕ್ಷರ ಕಲಿಸಿದ್ಕಲ್ಲನ. ಈಗ ಏನು ಬೇಡ ಮನೇಲೆ ಕೂತ್ಕೊಂಡಿರಿ ಅಂತ ಹೇಳಿದರೆ ಯಾರಿಗೆ ಹೇಳ್ತಿದ್ರಿ? ಈಗ ನಾವೇನು ಹೊರಗಡೆ ಹೋಗಿ ಡ್ಯೂಟಿ ಮಾಡೇ ಸಂಸಾರ ಮಾಡಿದ್ವಾ? ಸುಮ್ಮನೆ ಇರಮ್ಮ. ನೀನು ಮನೆ ಸಂಸಾರ ಮಾಡಿದೆ ಅಂತೀಯ, ನಿನ್ಗೆ ಬೇರೆ ಆಪ್ಷನ್ ಇರಲ್ಲ. ನಿನಗೆ ಓದೋಕ್ಕೆ ಬರೆಯೋಕ್ಕೆ ಜಾಸ್ತಿ ಬರ್ತಿತ್ತಾ? ಬಂದಿದ್ರೆ ನೀನು ಹೊರಗಡೆ ಹೋಗಿ ಕೆಲಸ ಮಾಡದೆ ಬಿಡ್ತಿದ್ದ? ನೀನು ಬರ್ತಿದ್ದ ಅದು ಒಂದೇ, ಅದಕ್ಕೆ ಅಲ್ಲೇ ಮನೆ ಕೆಲಸ ಮಾಡಿ ಮಾಡಿದೆ. ಇದಕ್ಕೆ ಹಂಗಲ್ಲ, ಈ ಕೆಲಸನೂ ಬರ್ತದೆ ಆ ಕೆಲಸನೂ ಬರ್ತದೆ. ಏನು ಮನೇಲಿ ಈ ಕೆಲಸ ಮಾಡಲ್ಲ ಅಂತ ಏನಾದರೂ ಹೇಳ್ತಾ? ಆದರೆ ಗಂಡನೇ ಹ್ಞೂ ಅಂದಾರಂತೆ. ನಿಂದೊಂದು ಏನು ಮಧ್ಯದಲ್ಲಿ ನೋಡೋಣ. ಪೂರ್ವಿತಾ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ ನೋಡು. ಮನೇಲಿ ಕಳ್ದು ಬರ್ತದೆ. ಕಂಡೆ ನೀ ಹೋಗು ಡ್ಯೂಟಿ ಮಾಡು ಅಂತ ಹೇಳಂತೆ. ಏನೋ ನಿನ್ನ ಅನುಕೂಲ, ನಿಂಗೆ ಮನ್ಸಿಗೆ ಬಂದಂಗೆ ಮಾಡು ಅಂದಾರಂತೆ. ಅತ್ತಿಗೆ ಮನಸ್ಸಿಲ್ಲೇ, ಅತ್ತಿಗೆ ಮನಸ್ಸಿಲ್ಲ, ಏನಿಲ್ಲದೆ ಕಿದಕ್ಲೆ ಕೇಳ್ತಿರ್ತದೆ ಅದು. ಹಿಂಗಂದೇನಾರು ಇದನ್ನ ಶುರು ಮಾಡಿದ್ರೆ ಹಾದಿ ಹಾಕಟ್ಟಂಗೆ ಆಗ್ತದೆ. ಹೌದಾ? ನಾವೇ ಇವು ಆ ಅತ್ತೆ ಕತ್ತೆ ಅದ್ರ ಸುದ್ದಿ ಹೇಳಬೇಡ. ಅಲ್ಲ ಈಗ ನೋಡೋ ತನಕ ಅವ್ರಿಗೆ ಎಂತಕ್ಕೆ ಬೈಬೇಕು ಅಂತ ಕಾಣ್ತದೆ. ಅವ್ರಿಗಿಂತ ಆತತ್ತಾಗಿಯ ನೀನು. ಅವ್ರಿಗೆ ಎಲ್ಲಿ ಮನೇಲಿ ಒಂದು ಎರಡು ಕೆಲಸ ಜಾಸ್ತಿ ಮಾಡ್ಬೇಕಾಗ್ತದೇನೋ ನಾನು ಅಂತ ಹಂಗೆ ಹೇಳ್ತಾ ಇದೆ. ಅದು ಎಂತ ಬೇಕಾರಾಗಲಿ ಅಮ್ಮ, ಒಳ್ಳೆ ಮಾತಲ್ಲಿ ಹೇಳಿನಿ ನಾನು. ಅಕ್ಕಗೆ ನೀನು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಮಾತ್ರ ಹೇಳಬೇಡ. ಅದಕ್ಕೆ ಗೊತ್ತಾಗ್ತದೆ, ತಿಳುವಳಿಕೆ ಅದೇ. ಏನು ಮಾಡಿದ್ರೆ ಏನು ಆಗ್ತದೆ ಅಂತಲೂ ಗೊತ್ತಿರ್ತದೆ ಅದಕ್ಕೆ. ಎಲ್ಲರೂ ಹೇಳ್ತಾರೆ ಅಡಿಕೆ ತೋಟ ನಂಬ್ಕೊಂಡು ಇರಂಗಿಲ್ಲ ಅಂತ. ನಾಳೆ ಏನಾರು ಕೊಳೆನೋ ಕಾಯಿಲೆನೋ ಬಂದು ಪೂರ್ತಿ ಹೋಯ್ತು ಅಂದಾಗ ಯಾರಿಗೆ ಹೇಳಬೇಕು? ಎಂತಾರು ಒಂದು ಈ ಥರದ ಉದ್ಯೋಗ ಮಾಡ್ತಾ ಇದ್ದರೆ ಸಾಧಾರಣ ಕಾರು ಒಂದಲ್ಲ ಒಂದು ದಾರಿನಾರು ಇರ್ತದೆ. ನಿಂಗೆ ಅದು ಇದು ಮಾತು ಬೇಡ, ಫೋನ್ ಇಡು. ಅಕ್ಕಗಂತೂ ನೀನು ಕೆಲ್ಸಕ್ಕೆ ಸೇರಬೇಡ ಅಂತ ಮಾತ್ರ ಹೇಳಬೇಡ. ಹಲೋ, ನಾ ಹೇಳದಲ್ಲೇ ಹಲೋ.